ದುನಿಯಾ ಮುಂಚೆ ಬಂದಾಗ ನಿಮ್ಮನ್ನ ಆಡ್ಕೊಂಡರು ಒಂದಷ್ಟು ಜನ. ಅವತ್ತೆಲ್ಲ ನೀವು ಆಡ್ಕೊಳ್ಳದೆ ಹೋಗಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ. ಇದು ಚಕ್ರವ್ಯೂಹಕ್ಕಿಂತ ದೊಡ್ಡದು. ಅಪವಾದ, ಅನುಮಾನ ಇವೆಲ್ಲವೂ ಯಾವತ್ತೂ ಸಾಧನೆ ಮಾಡೋನ್ಗೆ ಇದ್ದಿದ್ದೇನೆ. ಜಡೇಶ್ ಈ ಸಿನಿಮಾ ಮಾಡಕ್ಕೆ ಪಟ್ಟಿರೋ ಕಷ್ಟ ಆ ದೇವ್ರಿಗೊಬ್ಬನಿಗೆ ಗೊತ್ತು. ಆಗ್ಲೇ ಪ್ರೂವ್ ಮಾಡಿರೋಂತ ಡೈರೆಕ್ಟರ್ ರಾಜ್ ಬಿ ಶೆಟ್ಟಿ ಆಲ್ರೆಡಿ ಪ್ರೂವ್ಡ್. ಎಲ್ಲದೂ ಸೇರ್ಕೊಂಡು ಏನ್ ಮಾಡಕ್ಕಂತ ಹೊರಟಿದೆ ಅಂತ ಅಪ್ರೂವ್ ಮಾಡ್ಕೋತೀವಿ ಅಷ್ಟೇ. ಇಂಡಸ್ಟ್ರಿ ನಿಮ್ಮನ್ನ ಚೆನ್ನಾಗಿ ಬಳಸ್ಕೊಟ್ಟು ಅಥವಾ ಇಂಡಸ್ಟ್ರಿನ ನೀವು ಚೆನ್ನಾಗಿ ಬಳಸ್ಕೊಂಡು? ಗೆಲುವಿನ ಸೂತ್ರ ಯಾರಿಗೂ ಗೊತ್ತಿಲ್ಲ. ಹಂಗಿದ್ರೆ ಎಲ್ಲಾ ಸಿನಿಮಾ ಗೆಲ್ಬೇಕಾಗಿ. ಇಲ್ಲೇ ನಮಗೆ ಬ್ರ್ಯಾಂಡ್ ಆಗಿದ್ರಪ್ಪ, ಆ ಕಡೆ ಯಾಕೆ ಹೋಗ್ಬೇಕಾಗಿತ್ತು ಅನ್ನೋ ಅಪಸ್ವರಗಳು. ಕಲಾವಿದನಿಗೆ ತುಂಬಾ ವರ್ಷ ಮೈಲೇಜ್ ಇರೋದು, ಹೀರೋಗಿರಿಗಲ್ಲ. ಆರಂಭದಲ್ಲಿ ದುನಿಯಾ ಮುಂಚೆ ಬಂದಾಗ ನಿಮ್ಮನ್ನ ಆಡ್ಕೊಂಡರು ಒಂದಷ್ಟು ಜನ. ಹಾಗೇನೆ ರಾಜ್ ಬಿ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದಾಗ ಅವ್ರಿಗೂ ಆಡ್ಕೊಂಡರು ಒಂದಷ್ಟು ಜನ. ಈಗ ಇಬ್ರು ಹೀಗಿರೋದ್ರಿಂದ ಒಂದ್ಸರಿ ತಿರುಗಿ ನೋಡಿದಾಗ ವಿಜಯ್ಗೆ ಏನ್ ಅನ್ಸುತ್ತೆ ಅಂತ? ನಾನು ಅದೇ ಅಂದೆ, ನನ್ನ ಆಡ್ಕೊಂಡವರು, ನಮ್ಮನ್ನ ತೆಗೆದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿದೆ. ಅವತ್ತೆಲ್ಲ ನೀವು ಆಡ್ಕೊಳ್ಳದೆ ಹೋಗಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ. ಅವತ್ತು ನೀವು ತೋರಿಸಿದ ಕಪ್ಪು ಮೋಡನೇ ನಿಜ ಅಂತ ಎಲ್ಲ ನಂಬಿಕೆಯನ್ನು ಹುಟ್ಟಿಸಿದ್ರಿ. ಅದು ಬರೀ ಧೂಳಾಗಿತ್ತು ಅಷ್ಟೇನೆ. ಅದೆಲ್ಲ ನಿಜವಾದ ಲೈಟ್, ನಿಜವಾದ ಸೂರ್ಯನ ಕಿರಣಗಳು ಈ ಎಲ್ಲ ಬೀಳಕ್ ಶುರುವಾಗಿದೆ ಈಗ. ಸೊ ಹಂಗಾಗಿ ಪ್ರತಿಯೊಬ್ಬ ಕಷ್ಟಪಡೋನ್ಗೂ ಈ ಸೈಕಲ್ ಅಲ್ಲಿ ಹೋಗ್ಲೇಬೇಕು. ಅವನು ಇದು ಚಕ್ರವ್ಯೂಹಕ್ಕಿಂತ ದೊಡ್ಡದು. ಅಪವಾದ, ಅನುಮಾನ ಇವೆಲ್ಲವೂ ಯಾವತ್ತೂ ಸಾಧನೆ ಮಾಡೋನ್ಗೆ ಇದ್ದಿದ್ದೇನೆ. ಸೊ ಅದನ್ನ ಆ ಸೈಕಲ್ ನಾವು ದಾಟ್ಲೇಬೇಕು. ಸೊ ಹಂಗಾಗಿ ಈಗ ಎಲ್ಲ ಒಳ್ಳೆ ಕಾಲ ಬಂದಿದೆ, ಎಲ್ಲ ಹೊಸದಾಗಿದೆ, ಎಲ್ಲವೂ ತುಂಬಾ ಚೆನ್ನಾಗಿದೆ. ನೀವು ಸೈಕಲ್ ಹೊಡಿವಾಗ ದೊಡ್ಡ ದೊಡ್ಡ ಮುಳ್ಳು ಕಲ್ಲುಗಳೇ ಜಾಸ್ತಿ. ಹೌದೌದೌದೌದು. ತುಂಬಾ ಪಂಚರ್ ಆಗೋದು, ಪಂಚರ್ ಆದಾಗ ಹಂಗೆ ಓಡಿಸ್ಬೇಕಾಗಿತ್ತು. ಕೆಲವು ದೂರ ಪಂಚರ್ ಅಂಗಡಿ ಸಿಗ್ತಾ ಇರ್ಲಿಲ್ಲ, ಕೆಲವು ದೂರ ಹೋದ್ರೆ ಟ್ಯೂಬ್ ಸಿಗ್ತಾ ಇರ್ಲಿಲ್ಲ, ಇಲ್ಲ ಹೆಗಲ ಮೇಲೆ ಇಟ್ಕೊಂಡು ಹೋಗ್ಬೇಕಾಗಿತ್ತು, ಕೆಲವು ಸರಿ ಕೈ ಹಿಡ್ಕೊಂಡು ಎತ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲ ನೋಡಿದೀನಿ ನಾನು ಅದನ್ನ. ಎಸ್ ಸರ್, ರಾಜ್ ಬಿ ಶೆಟ್ಟಿ ಅವರಿಗೆ ಇಲ್ಲಿ ವಿಗ್ ಹಾಕ್ಸಿ ಕರ್ಕೊಂಡ್ಬಿಟ್ಟಿದ್ದೀರಾ. ಸೊ ಅವರು ಹೇಳ್ತಾ ಇದ್ರು ಮೊನ್ನೆ, ವಿಗ್ ಹಾಕ್ಸಿದ್ರೆ ನನಗೆ 2 ತರ ನಾನು ಪಾತ್ರ ಮಾಡ್ಬೇಕು, ಒಂದು ವಿಗ್ನು ನೋಡ್ಕೋಬೇಕು, ನಾನು ಅಭಿನಯ ನೋಡ್ಕೋಬೇಕು. ಹೆಂಗೆ ಅದು? ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ನಮ್ಮಲ್ಲಿ ಇಷ್ಟು ಮುಂದುವರೆದ್ರು ನಾವು ಸಿನಿಮಾಗಳಲ್ಲಿ, ಇವತ್ತು ಸಿನಿಮಾ ರಂಗ ಪ್ರಪಂಚದಲ್ಲಿ ಒಂದು ದೊಡ್ಡ ಸ್ಥಾನ ತಗೊಂಡಿದೆ ಅಂದ್ರೆ, ನಮ್ಮಲ್ಲಿ ತಪ್ಪಿತ್ತು ಅಂದ್ರೆ ಕಡಿಮೆ ದುಡ್ಡು ಕೊಟ್ಟಾಗ ನಿಮ್ಗೆ ಕಡಿಮೆ ವ್ಯಾಲ್ಯೂ ಇರುವಂತ ವಿಗ್ಗಳು ಸಿಗ್ತವೆ. ಕರೆಕ್ಟ್. ಇದನ್ನೇ ಹಾಕೊಂಡು ಮಾಡಿ ನಾವ್ ಹೇಳ್ದಂಗೆ ಕೇಳಿ ಅಂತಾರೆ. ಅವಾಗ ನಟನ್ಗೆ ಗಮನ ವಿಗ್ ಮೇಲೆ ಇರುತ್ತೆ. ಆದ್ರೆ ಕೆಲವರು ಇವತ್ತು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ ನಾವು ಪೇ ಮಾಡಿದ್ರೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಫಿಟ್ ಮಾಡ್ತಾರೆ. ಅದು ಕೂಡ ಅರ್ಥ ಇರ್ಬೋದು, ನನಗೆ ಗೊತ್ತಿಲ್ಲ, ಬಹುಶಃ ಅವ್ರು ಹೇಳಿದ್ದು ಇಲ್ಲ, ಅವರು ಅರ್ಥ ಅದೇ ಅರ್ಥದಲ್ಲಿ ಅಂದ್ರೆ ಲೈಕ್ ಸರ್, ಈಗ ನಾನು ಸ್ಟ್ಯಾಂಡರ್ಡ್ ಆಗಿ ಇರ್ತೀನಿ ಅಂತ ಥಿಂಕ್ ಮಾಡೋದು ಬೇರೆ, ಸ್ಟ್ಯಾಂಡರ್ಡ್ ಆಗಿ ಇರೋದು ಬೇರೆ. ಮಾನಸಿಕವಾಗಿ ಯೋಚನೆಗಳಲ್ಲಿ ಆ ಯೋಚನೆಗಳು ಚೆನ್ನಾಗಿರ್ಬೇಕು. ಅದಕ್ಕೆ ಬೇಕಾಗಿರೋ ಕೆಲಸಗಾರರಿದ್ದಾಗ ಮಾತ್ರ ಅದಕ್ಕೊಂದು ಅಲಂಕಾರ ತುಂಬಿಕೊಳ್ಳುತ್ತೆ, ಇಲ್ಲಾಂದ್ರೆ ತುಂಬಿಕೊಳ್ಳಲ್ಲ. ಕರೆಕ್ಟ್. ಎಸ್ ಸರ್, ಶೆಟ್ರು ಆರಂಭದಿಂದ ಇಲ್ಲಿಗೆ ಅವರ ಜನಿನೂ ಕೂಡ ನೀವು ನೋಡ್ಕೊಂಡ್ ಬಂದಿದ್ದೀರಿ. ಸೊ ಅವರು ಪ್ರಭಾಷೆಯಲ್ಲೆಲ್ಲ ಸುತ್ಕೊಂಡು ಒಂದು ರೌಂಡ್ ಬಂದರು. ಸೊ ನೀವು ಕೂಡ ಪ್ರಭಾಷೆಯನ್ನು ಸುತ್ತಾನೆ ಇದ್ದೀರಿ, ಅದು ಇಲ್ಲಿ ಹೋಗ್ತಾನೆ ಇದ್ದೀರಿ. ಸೊ ಇಬ್ಬರು ಕಾಂಬಿನೇಷನ್ ಫಸ್ಟು. ಸೊ ನೋಡಿದಾಗ ನಿಮ್ಗೆ ಕಾಂಬಿನೇಷನ್ ಜೊತೆ ಇದ್ದಾಗ ನಿಮಗೆ ಹೇಗೆ ಅನ್ಸ, ಅವರ ಜೊತೆ ಮಾಡಬೇಕಾದ್ರೆ ಅವರ ಇದು ಹೆಂಗಿತ್ತು ಅಂತ? ಸರ್, ಈಗ ಅವರು ತುಂಬಾ ಸಿಂಪಲ್, ನಾನು ತುಂಬಾ ಸಿಂಪಲ್ ಆಗಿರೋದ್ರಿಂದ ಇಬ್ಬರ ಮಧ್ಯೆ ಈಗೋ ಇರಲಿಲ್ಲ. ಅವ್ರ ವಿಲನ್, ನಾನು ಹೀರೋ ಅನ್ನೋದಿಲ್ಲ, ಅಥವಾ ಅವ್ರನ್ನ ಯಾಕೆ ಹಂಗ್ ಮಾತಾಡಿಸ್ತೀರಾ, ನನ್ನ ಯಾಕೆ ಹಿಂಗ್ ನೋಡ್ಕೋತಾ ಇದ್ದೀರಾ ಪಾತ್ರದಲ್ಲಿ ಅನ್ನೋದಿಲ್ಲ. ನಮ್ಗೊಂದೇ, ಈ ಕನ್ನಡ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು. ಕರೆಕ್ಟ್. ಮೇನ್ ಅದು ಅಜೆಂಡಾ ಅದೇ ಅಷ್ಟೇ. ಒಬ್ಬ ನಿರ್ದೇಶಕ, ನಾನು ಜಡೇಶ್ನ ಯಾವಾಗ್ಲೂ ಒಂದೇ ನೆನ್ಸ್ಕೊಳ್ಳೋದು, ಜಡೇಶ್ ಈ ಸಿನಿಮಾ ಮಾಡಕ್ಕೆ ಪಟ್ಟಿರೋ ಕಷ್ಟ ಆ ದೇವ್ರಿಗೊಬ್ಬನಿಗೆ ಗೊತ್ತು. ಎಫೆಕ್ಟ್ ಹಾಕಿದ್ದಾರೆ ಪಾಪ. ಸೊ ಹಂಗಾಗಿ ಜಡೇಶ್ಗೆ ಒಳ್ಳೇದಾಗ್ಬೇಕು. ಜಡೇಶ್ಗೆ ಒಳ್ಳೇದಾದ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ಈ ರೂಲರ್ ಮತ್ತೆ ಸರ್ವೈವರ್ ಇಬ್ಬರ ನಡುವಿನ ವ್ಯತ್ಯಾಸ ಏನಂತ ಹೇಳ್ಬೋದಾ? ಅದು ಇವತ್ತಿಗೂ ನಡೀತಾ ಇದೆ. ಅದನ್ನ
ಇದು ಗ್ರಾಮೀಣ ಮಟ್ಟದಲ್ಲಿ ನಡೆಯುತ್ತೋ ಅಥವಾ ಇಲ್ಲ, ಈಗ ದೇಶದ ಮಟ್ಟಕ್ಕೆ ಈಗ ಹೇಳಕ್ ಹೋಗ್ತೀರಾ? ದೇಶದಲ್ಲೇ ಇದೆ, ಅದಿದೆ. ಅದನ್ನ ಹೇಳ್ತಿರೋದು ರೂರಲ್ ಮತ್ತು ಸರ್ವೈವಲ್. ಈಗ ಒಳ್ಳೆ ರೂಲರು ಇರ್ತಾರೆ, ಕೆಟ್ಟ ರೂಲರು ಇರ್ತಾರೆ, ಒಳ್ಳೆ ಸರ್ವೈವರ್ ಇರ್ತಾರೆ, ಕೆಟ್ಟದಾಗ ಸರ್ವೈವರ್ ಇರ್ತಾರೆ. ಸಾಮಾನ್ಯವಾಗಿ ಸರ್ವೈವರ್ ಅಂದ್ರೆ ಪಾಪ ಕೆಟ್ಟಿರಲ್ಲ, ಸರ್ವೈವ್ ಆಗಿರ್ತಾನೆ ಅವನು. ಈ ತರ ಅರ್ಥದಲ್ಲಿ ಯೋಚನೆ ಮಾಡಿ. ಎಸ್ ಸರ್, ನೀವು ಒಬ್ಬ ಡೈರೆಕ್ಟರ್ ರಾಜಕೀಯರು, ಜಡೇಶ್ ಡೈರೆಕ್ಟ್ರು. ಸೊ ನೀವು ವಿಜಯ್ ಬರೇ ನಟನಾಗಿ ಅಷ್ಟೇ ನೋಡ್ಕೊಂಡ್ರು, ನಿಮ್ಮ ಥಾಟ್ಸ್ ಏನಾರ ಕೊಟ್ರ ಅಂತ? ಸರ್, ನಾನಾಗ್ಲಿ, ರಾಜ್ ಬಿ ಶೆಟ್ಟರ್ ಆಗ್ಲಿ, ಅವರು ಡೈರೆಕ್ಟರು. ನಾನು ಒಬ್ಬ ನಿರ್ದೇಶಕನ ಕೈ ಕೆಳಗಡೆ ಕೆಲಸ ಮಾಡಕ್ ಹೋದೆ, ಕೆಲಸ ಮಾಡಿ ಬಂದೆ, ಅಷ್ಟು ಬಿಟ್ರೆ ನಾನೆಲ್ಲೂ ನನ್ನ ಅಧಿಕಾರ ಚಲಾಯಿಸ್ಲಿಲ್ಲ. ಅಲ್ಲ, ಇಟ್ ಮೀನ್ಸ್ ಅಧಿಕಾರ ಅಂತ ಅಲ್ಲ, ಇನ್ ದ ಸೆನ್ಸ್ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿಲ್ಲ. ಥಾಟ್ಸ್ ಗಳನ್ನ ಶೇರ್ ಮಾಡಿದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ದೇಶಕ ಯಾರು, ನಮ್ಮ ಜಡೇಶ್, ಈಸ್ ಎ ಪರ್ಫೆಕ್ಷನಿಸ್ಟ್ ಅಲ್ವಾ? ಸೊ ಹಂಗಾಗಿ ಏನು ಹೇಳುವಂಥದ್ದು ಬೇಡ. 2 4 ಅಂದ್ರೆ ಇಲ್ಲಪ್ಪ 6 ಅನ್ನೋದು ತಪ್ಪಾಗತ್ತೆ, ಅದು ನಮ್ಮ ತಪ್ಪಾಗತ್ತೆ. ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿ ಬಂದಿದೆ ಇವತ್ತು. ಲ್ಯಾಂಡ್ ಲಾರ್ಡ್ ಡೈರೆಕ್ಟರ್ ಜಡೇಶ್ ಆಗ್ಲೇ ಪ್ರೂವ್ ಮಾಡಿರೋಂಥ ಡೈರೆಕ್ಟ್ರು. ಇಲ್ಲಿ ದುನಿಯಾ ವಿಜಯ್ ಆಲ್ರೆಡಿ ಪ್ರೂವ್ಡ್, ರಾಜ್ ಬಿ ಶೆಟ್ಟಿ ಆಲ್ರೆಡಿ ಪ್ರೂವ್ಡ್. ಎಲ್ಲದೂ ಸೇರ್ಕೊಂಡು ಏನ್ ಮಾಡಕ್ಕಂತ ಹೊರಟಿದೆ ಅಂತ ಅಪ್ರೂವ್ ಮಾಡ್ಕೋತೀವಿ ಯಾಕಂದ್ರೆ 3 ಜನ ಸೇರಿ ಆ ಲ್ಯಾಂಡ್ ಲಾರ್ಡ್ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ನಿಮಗೆ ಒಂದು ಸಣ್ಣ ಇರುತ್ತಲ್ವ ಸರ್? ತುಂಬಾ ಇಂಟ್ರೆಸ್ಟಿಂಗ್ ವಿಷಯನ ನಮ್ಮ ಜಡೇಶ್ ಹೇಳಿರೋದು. ಗಂಭೀರವಾಗಿ ಇರುತ್ತೆ, ತುಂಬಾ ಎಲ್ರಿಗೂ ಇಷ್ಟ ಆಗುವಂತ ಒಂದು ಸಿನಿಮಾ ಆಗುತ್ತೆ, ಮತ್ತೆ ಇನ್ಫಾರ್ಮೇಶನ್ ಇರುತ್ತೆ ಅದ್ರಲ್ಲಿ. ಎಸ್ ಸರ್, 50 ವರ್ಷ ದಾಟ ಆಗಿದೆ ದುನಿಯಾ ವಿಜಯ್ ಅವರು. ಇಷ್ಟು ವರ್ಷದ ಇದರಲ್ಲಿ ಸಿನಿಮಾ ರಂಗದಲ್ಲಿ ವಿಜಯ್ ಅವರು ಗಳಿಸಿದ್ ಬಹಳ, ಕಳ್ಕೊಂಡಿದ್ದೇನು ಅಂತ? ಕಳ್ಕೊಂಡಿದ್ದೇನು ಇಲ್ಲ ಸರ್, ಕಳ್ಕೊಂಡಿದ್ದೆಲ್ಲ ಅನುಭವಗಳು, ಪಡ್ಕೊಂಡಿದ್ದೆಲ್ಲ ಅರ್ಥಗಳು. ಸೊ ಹಂಗಾಗಿ ಕೆಲವು ಕೆಟ್ಟ ಅನುಭವಗಳ ಮಧ್ಯೆ ಒಂದು ಒಳ್ಳೆ ಅರ್ಥಗಳನ್ನ ಹುಡ್ಕೊಂಡು ತುಂಬಾ ಅರ್ಥಪೂರ್ಣವಾಗಿರ್ಬೇಕು ಅನ್ನೋ ಆಸೆ. ಒಳ್ಳೆ ಪಾಠ ಕಲಿಸಿದೆ ಅಂತ 100% ಕಲಿಸಿದೆ, ಅದು ಬದುಕಿನ ಪಾಠ. ಅದೇ ಒಂದು ನನ್ನ ನಿರ್ದೇಶಕನಾಗಿ ಮಾಡ್ತಲ್ಲ. ಕರೆಕ್ಟ್. ಎಸ್, ಆ ಪಾಠಗಳೇ ನಿಮ್ಮನ್ನ ಪಾಠಗಳೇ ನನ್ನ ನಿರ್ದೇಶಕನಾಗಿ ಮಾಡ್ತು. ಅಂದ್ರೆ ಇಲ್ಲ, ನೀನ್ ನಿರ್ದೇಶನ ಮಾಡಿ ನೋಡೋಣ, ಇನ್ನೊಬ್ರು ನಿನ್ ಮೇಲೆ ಕಳಂಕ ವಹಿಸ್ತಾರೆ ಅನ್ನೋದೇ ಆದ್ರೆ ಮಾಡಿ ತೋರ್ಸು. ಅವ್ರ ನಿರ್ದೇಶನದಲ್ಲಿ ನೀನ್ ಕಳಂಕಿತನಾಗಿರೋದಾದ್ರೆ ನೀನ್ ನಿರ್ದೇಶನ ಮಾಡ್ಕೊ, ಏನು ಅಂತ ಜನ ಹೇಳಿ ಅನ್ನೋದೇ ನನ್ನ ನಿರ್ದೇಶಕನ್ ಮಾಡಿದ್ದವರು. ಇಂಡಸ್ಟ್ರಿ ನಿಮ್ಮನ್ನ ಚೆನ್ನಾಗಿ ಬಳಸ್ಕೊತು ಅಥವಾ ಇಂಡಸ್ಟ್ರಿನ ನೀವು ಚೆನ್ನಾಗಿ ಬಳಸ್ಕೊಂಡ್ರು ಅಂತ? ಸರ್, ಎರಡು ನನ್ನ ಮಾತಿನ ಅರ್ಥ 2 ಅರ್ಥ ಇದೆ. ಅದೇ, 2 ವಯಸ್ ವರ್ಷ. ಈಗ ಕೆಲವು ಕಡೆ ಸರ್, ಗೆಲುವಿನ ಸೂತ್ರ ಯಾರಿಗೂ ಗೊತ್ತಿಲ್ಲ. ಹಂಗಿದ್ರೆ ಎಲ್ಲಾ ಸಿನಿಮಾ ಗೆಲ್ಬೇಕಾಯ್ತು. ಯಾವತ್ತು ಸಿನಿಮಾ ಅನ್ನೋದು, ಬದುಕು ಅನ್ನೋದು ಸೋಲು ಗೆಲುವು, ಆದ್ರೆ ಒಂದೇ ಒಂದು ತಾಳ್ಮೆ ಬೇಕು. ಆ ತಾಳ್ಮೆಯಲ್ಲಿದ್ದಾಗ ಮಾತ್ರ ಮತ್ತೆ ಗೆಲುವುಗಳನ್ನ ಕಾಣ್ಬೋದು. ಕೋಪಕ್ಕೆ ಮೂಗು ಕುಯ್ಕೋಬಾರ್ದು, ಕೋಪಕ್ಕೆ ಬಾಯಿ ಬಂದಂಗೆ ಮಾತಾಡಬಾರ್ದು, ಕೋಪಕ್ಕೆ ನಾನಿವತ್ತು ಮಾಧ್ಯಮ ಸಿಕ್ಕಿದೆ ನಾನು ಏನ್ ಹೇಳಿದ್ರು ನಂಬ್ತಾರೆ ಅಂತ ಬರೀ ಸುಳ್ಳು ಹೇಳಬಾರ್ದು. ಸತ್ಯವಾಗಿ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಅದು. ನೋಡ್ತಾ ನೋಡ್ತಾ ಒಂದ್ ರೌಂಡ್ ಹಿಂಗ್ ಹೋಗಿ ಬಂದ್ರಿ, ತೆಲುಗು, ತಮಿಳು, ಹಾಗೆ ಮತ್ತೆ ಕರ್ನಾಟಕ. ಸೊ ಎಲ್ಲೋ ಒಂದ್ ಕಡೆಗೆ ಇಲ್ಲೇ ನಮಗೆ ಬ್ರ್ಯಾಂಡ್ ಆಗಿದ್ರಪ್ಪ, ಆ ಕಡೆ ಯಾಕೆ ಹೋಗ್ಬೇಕಾಗಿತ್ತು ಅನ್ನೋ ಅಪಸ್ವರಗಳು ಬಂದು. ಸೊ ವಿಜಯ್ ಇದಕ್ಕೇನ್ ಹೇಳ್ತಾರೆ ಸರ್? ನಾನು ಹೀರೋ ಆಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಾಗಬೇಕು ಅಂತ ಬಂದಿರೋನು. ಸೊ ಹಂಗಾಗಿ ಕಲಾವಿದನಿಗೆ ಮತ್ತೆ ಭಾಷೆಗೆ ಯಾವತ್ತೂ ಅಡೆತಡೆಗಳಿಲ್ಲ. ಎಲ್ಲ ಪಾತ್ರಗಳನ್ನು ಮಾಡ್ದಾಗಲೇ ಚೆನ್ನ ಅದು. ಹಂಗಾಗಿ ನಾನು ಎಲ್ಲಾ ಪಾತ್ರಗಳನ್ನು ಮಾಡಕ್ ಇಷ್ಟಪಡ್ತೀನಿ. ಬೇರೆ ಭಾಷೆಯಲ್ಲಿ ಕರೆದಾಗ ಅದು ಪ್ರೀತಿಯಿಂದ ತಾನೇ ಕರೆದಿರ್ತಾರೆ, ಇವ್ರು ನಿಭಾಯಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ತಾನೇ ಯೋಚನೆ ಮಾಡಿ ಕರೆದಿರ್ತಾರೆ. ಹಂಗ ಹೋಗಿ ನಾನು ಮಾಡ್ತೀನಿ ಸರ್. ಅದನ್ನ ಇರ್ಬೋದು, ಕೆಲವರಿಗೆ ಆ ಒಂದು ಅಪಸ್ವರ ಇರ್ಬೋದು, ಅದು ಮನುಷ್ಯನ ಸಹಜ ಗುಣ ಯಾವಾಗ್ಲೂ. ಅದನ್ನ ನಾವು ತೆಗೆದಾಕಕ್ಕೆ, ಅದನ್ನ ಪಾಸಿಟಿವ್ ತಗೊಳ್ಳಿ. ನಾನು ಅದನ್ನ ಸರ್, ನಾನು ಏನೇ ಬಂದ್ರು ಲೈಫ್ ನ ಪಾಸಿಟಿವ್ ಆಗಿ ತಗೊಳೋದಕ್ಕೆ ಇವತ್ತು ಪಾಸಿಟಿವ್ ಆಗಿರ್ತೀನಿ ನಾನು. ಏನೇ ಬರ್ಲಿ, ನಾನು ಯಾವುದೇ ವಿಷಯ ಬರ್ಲಿ, ಆಪಾದನೆ ಬಂದಾಗ್ಲೂ ಅದನ್ನ ಯೋಚನೆ ಮಾಡ್ತೀನಿ. ಹೌದಾ, ನಾನ್ ಮಾಡದ್ನ ಇಲ್ವಾ, ಯಾರಾದ್ರೂ ಮಾಡಿದ್ರ ಸರಿ ಆಯ್ತು, ಅದರಿಂದ ಸರಿ ಮಾಡ್ಕೊಳ್ಳೋದು ಹೆಂಗಿಂತ ಸರಿ ಮಾಡ್ತಾನೆ ಬಂದಿದ್ದೀನಿ, ಮಾಡ್ತಾನೂ ಇರ್ತೀನಿ ಇನ್ನ ಸುಮಾರು ವರ್ಷ. ಅಲ್ಲ, ಯಾಕೆ ಮಾತನ್ನ ಹೇಳ್ತಂದ್ರೆ, ಪ್ರತಿ ಹೀರೋಗಳು ಇಲ್ಲೇ ಇದ್ದು 2-3 ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ಇಂಡಸ್ಟ್ರಿಯ ಬೆಳವಣಿಗೆ ಬೇರೆ ತರ ಆಗುತ್ತೆ ಅನ್ನೋ ಒಂದ್ ಮಾತು. ಅದು ಬಿಟ್ಟು ಬೇರೆ ಬೇರೆ ಪಾತ್ರಗಳು ಮಾಡೋದಿಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಮಾತಷ್ಟೇ. ಆ ನಿಟ್ಟಿನಲ್ಲಿ ನಾನು ನಿಮ್ಮನ್ನ ಇಲ್ಲ ಸರ್, ಈಗ
ಸಿನಿಮಾ ನೋಡಿ ಇವತ್ತು ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಹ್ಮ್ ಒಂದು ಬೇರೆ ಭಾಷೆಯ ಸಿನಿಮಾ ಎಲ್ಲಾ ಭಾಷೆಯಲ್ಲೂ ಇವತ್ತು ಬರ್ತಾ ಇದೆ OTT ಪ್ಲಾಟ್ಫಾರ್ಮ್ ಅಲ್ಲಿ. ಹ್ಮ್ ಕರೆಕ್ಟಾ? ಕರೆಕ್ಟ್. ಆಯ್ತು, ನಾನು ಹೋಗಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಹ್ಮ್ ಅದು ಕೂಡ ಕನ್ನಡದಲ್ಲಿ ಬರುತ್ತೆ. ಹೌದು. ನಮ್ಮ ಕನ್ನಡ ಸಿನಿಮಾ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಹೋಗುತ್ತೆ. ಅವಾಗ ಅವ್ರು ಹಂಗೆ ಅನ್ಕೊಳ್ರೆ ಬೇರೆಯವರು ಬಂದ್ ಮಾಡ್ತಾರೆ, ನಾವ್ಯಾಕೆ ಹೋಗ್ಬಾರ್ದು ಅಂತ. ಅಲ್ಲ, ಹೋಗೋದು ತಪ್ಪಿಲ್ಲ. ಅವ್ರು ಹೇಳ್ತಿರೋದು ಇಲ್ಲಿಯೇ 1-2 ಸಿನಿಮಾ ಮಾಡಿದ್ರೆ ನಮ್ಮ ಚಿತ್ರರಂಗದ ಬೆಳವಣಿಗೆನೂ ಇರುತ್ತಲ್ಲ. ಸರ್, ಈಗ ಆ ಗ್ಯಾಪ್ ಇದ್ದಾಗ ಮಾತ್ರ ಹೋಗಿ ಬಂದಿರ್ತೀನಿ. ಹ್ಮ್ ಹ್ಮ್ ಇಲ್ಲಿ ಇರುವಂತ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೊಂಡು ಹಂಗ್ ಮಾಡೋದಿಲ್ಲ. ಹ್ಮ್ ಆ ಗ್ಯಾಪ್ ಸಿಗತ್ತೆ ನಮ್ಗೂನು. ಹೋಗಿ ಬರ್ಬೇಕಪ್ಪ, ಕರೀತಿದ್ದಾರೆ ಪ್ರೀತಿಯಿಂದ, ನಾವು ಗೌರವ ಕೊಟ್ಟು ಹೋಗ್ಬೇಕು. ಕರೆಕ್ಟ್. ಮತ್ತೆ ಪಾತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆ ಇದೆ ಅಂದಾಗ ಪಾತ್ರವಾಗೇ ಹೋಗ್ತೀನಿ. ನಾನು ಅವತ್ತೂ ಹೀರೋ ಅಂತ ಅನ್ಕೊಂಡಿಲ್ಲ, ಇವತ್ತು ಹೀರೋ ಆಗಿದ್ದೀನಿ ಅಂತ ಅನ್ಕೊಂಡಿಲ್ಲ. ಆಸ್ ಎ ಕಲಾವಿದರಾಗಿ ನಾನೊಬ್ಬ ಕಲಾವಿದನಾಗೆ ಇರಬೇಕು, ಕಲಾವಿದನಾಗ ಉಳ್ಕೋಬೇಕು. ಯಾಕಂದ್ರೆ ಕಲಾವಿದನಿಗೆ ತುಂಬಾ ವರ್ಷ ಮೈಲೇಜ್ ಇರೋದು, ಹೀರೋಗಿರಿಗಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.